ನಮಸ್ಕಾರ ಸಿಂಹ ರಾಶಿಯವರೇ, ನೀವೊಬ್ಬರು ಮಹತ್ವಾಕಾಂಕ್ಷಿ ವ್ಯಕ್ತಿಗಳು ಎಂಬುದು ಇಡೀ ಜಗತ್ತಿಗೆ ಗೊತ್ತು. ಆದರೆ ಇತ್ತೀಚಿನ ದಿನಗಳಲ್ಲಿ ನೀವು ಇಷ್ಟೇ ಶ್ರಮ ಪಟ್ಟರೂ ಫಲ ಸಿಗುತ್ತಿಲ್ಲ ಎಂದು ನಿರಾಶೆಗೊಂಡಿದ್ದೀರಾ? ಹಾಗಿದ್ದರೆ ನಿಮ್ಮ ಕಾಯುವಿಕೆಗೆ ಈಗ ಅಂತ್ಯ ಬೀಳುವ ಸಮಯ ಬಂದಿದೆ. ಏಪ್ರಿಲ್ 27ರಂದು ಆಕಾಶ ಮಂಡಲದಲ್ಲಿ ಒಂದು ಅತಿ ದೊಡ್ಡ ಜ್ಯೋತಿಷ್ಯ ವಿದ್ಯಮಾನ ನಡೆಯಲಿದೆ. ಭೌತಿಕ ಸುಖಗಳ ಅಧಿಪತಿ ಐಷಾರಾಮಿ ಜೀವನದ ದ್ಯೋತಕನಾದ ಶುಕ್ರದೇವನು ರೋಹಿಣಿ ನಕ್ಷತ್ರಕ್ಕೆ ಪ್ರವೇಶಿಸುತ್ತಿದ್ದಾನೆ. ಈ ಬದಲಾವಣೆಯು ಸಿಂಹ ರಾಶಿಯವರ ಜೀವನದಲ್ಲಿ ಒಂದು ಸುನಾಮಿಯಂತೆ ಬದಲಾವಣೆಯನ್ನು ತರಲಿದೆ. ಇದು ಕೇವಲ ಗ್ರಹಗಳ ಓಟವಲ್ಲ, ಇದು ನಿಮ್ಮ ಆರ್ಥಿಕ ಮತ್ತು ವೃತ್ತಿ ಜೀವನದ ದಿಕ್ಕನ್ನೇ ಬದಲಿಸುವ ಮಹಾ ಸಂಚಾರ. ಏಪ್ರಿಲ್ 27ರಿಂದ ಮೇ 15ರವರೆಗೆ ನಡೆಯುವ ಈ 18 ದಿನಗಳ ಆಟವೇನು? ನಿಮ್ಮ ವೃತ್ತಿ ಜೀವನದಲ್ಲಿ ಏನೆಲ್ಲಾ ಪವಾಡಗಳು ನಡೆಯಲಿವೆ? ಈ ವಿಡಿಯೋದಲ್ಲಿ ನಾವು ಪ್ರತಿ ಮಗ್ಗಲುಗಳನ್ನು ಬಿಚ್ಚಿಡಲಿದ್ದೇವೆ. ವಿಡಿಯೋವನ್ನು ಕೊನೆಯವರೆಗೂ ನೋಡಿ, ಏಕೆಂದರೆ ಕೊನೆಯಲ್ಲಿ ನಾನು ನಿಮಗೆ ಯಶಸ್ಸಿನ ಒಂದು ವಿಶೇಷ ರಹಸ್ಯವನ್ನು ತಿಳಿಸಲಿದ್ದೇನೆ. ವಿಡಿಯೋ ಪ್ರಾರಂಭಿಸುವುದಕ್ಕೂ ಮುನ್ನ ಎಂದಿನಂತೆ ನಮ್ಮ ವಿನಂತಿ ಎಂದರೆ, ನೀವಿನ್ನೂ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಲ್ಲವೆಂದರೆ ಈ ಕೂಡಲೇ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಜತೆಗೆ ನಮ್ಮೆಲ್ಲ ವಿಡಿಯೋಗಳ ನಿರಂತರ ಅಪ್ಡೇಟ್ಸ್ಗಳಿಗಾಗಿ ತಪ್ಪದೇ ಪಕ್ಕದ ಬೆಲ್ ಐಕಾನ್ ಬಟನ್ ಕೂಡ ಕ್ಲಿಕ್ ಮಾಡಿ. ನಿಮ್ಮ ಜೀವನದಲ್ಲಿಯೂ ಏನಾದರೂ ಸಮಸ್ಯೆಗಳು ಬಾಧಿಸುತ್ತಲಿದ್ದರೆ ಈ ಕೂಡಲೇ ಸ್ಕ್ರೀನ್ ಮೇಲೆ ಕಾಣ್ತಿರುವ ನಮ್ಮ ಗುರೂಜಿ ನಂಬರ್ಗೆ ಕರೆ ಮಾಡಿ ಶೀಘ್ರವೇ ಶಾಶ್ವತ ಪರಿಹಾರ ಕಂಡುಕೊಳ್ಳಿ. ವೀಕ್ಷಕರೇ, ಮೊದಲಿಗೆ ಈ ಬದಲಾವಣೆ ಏಕೆ ಇಷ್ಟು ವಿಶೇಷ ಎಂದು ತಿಳಿಯೋಣ. ಶುಕ್ರದೇವನು ಈಗಾಗಲೇ ತನ್ನ ಸ್ವಂತ ರಾಶಿಯಾದ ವೃಷಭ ರಾಶಿಯಲ್ಲಿದ್ದಾನೆ. ಆದರೆ ಏಪ್ರಿಲ್ 27ರಂದು ಆತ ಚಂದ್ರನ ಆಧಿಪತ್ಯದ ರೋಹಿಣಿ ನಕ್ಷತ್ರಕ್ಕೆ ಪಾದಾರ್ಪಣೆ ಮಾಡುತ್ತಾನೆ. ರೋಹಿಣಿ ನಕ್ಷತ್ರವು ಪ್ರೇಮ, ಸೌಂದರ್ಯ ಮತ್ತು ಸೃಜನಶೀಲತೆಯ ಸಂಕೇತ. ಶುಕ್ರನು ಸುಖ ಮತ್ತು ವಿಲಾಸಿತೆಯ ಕಾರಕ. ಸಿಂಹ ರಾಶಿಯವರಿಗೆ ಶುಕ್ರನು ನಿಮ್ಮ ಕೆರಿಯರ್ ಅಥವಾ 10ನೇ ಮನೆಯ ಅಧಿಪತಿ. 10ನೇ ಮನೆಯ ಅಧಿಪತಿಯೇ ರೋಹಿಣಿ ನಕ್ಷತ್ರದ ಮಡಿಲಿಗೆ ಸೇರಿದಾಗ ನಿಮ್ಮ ವ್ಯಕ್ತಿತ್ವದಲ್ಲಿ ಮತ್ತು ಕೆಲಸದಲ್ಲಿ ಒಂದು ಮಾಂತ್ರಿಕ ಆಕರ್ಷಣೆ ಮೂಡಲಿದೆ. ಇದು ನಿಮ್ಮ ಜೀವನದಲ್ಲಿ ಕೇವಲ ಬದಲಾವಣೆಯನ್ನಲ್ಲ, ಒಂದು ದೊಡ್ಡ ನಿಖಾರ ಅಥವಾ ಮೆರುಗನ್ನು ತರಲಿದೆ. ವೃತ್ತಿ ಜೀವನದಲ್ಲಿ ಮಹಾ ಜಿಗಿತ. ಸಿಂಹ ರಾಶಿಯವರೇ, ನಿಮ್ಮ ವೃತ್ತಿ ಜೀವನಕ್ಕೆ ಸಂಬಂಧಿಸಿದಂತೆ ಇದು ಸುವರ್ಣ ಕಾಲ. ಶುಕ್ರನು ನಿಮ್ಮ ವೃತ್ತಿ ಸ್ಥಾನದ ಅಧಿಪತಿಯಾಗಿ ರೋಹಿಣಿ ನಕ್ಷತ್ರಕ್ಕೆ ಹೋಗುತ್ತಿರುವುದರಿಂದ ನಿಮ್ಮ ಕಚೇರಿಯಲ್ಲಿ ನೀವು ಇದುವರೆಗೆ ಕಾಣದ ಮೆಚ್ಚುಗೆಯನ್ನು ಪಡೆಯಲಿದ್ದೀರಿ. ಮೆಚ್ಚುಗೆ ಮತ್ತು ಪ್ರಶಂಸೆ. ನೀವು ಪಡುತ್ತಿರುವ ಕಠಿಣ ಪರಿಶ್ರಮವನ್ನು ನಿಮ್ಮ ಮೇಲಧಿಕಾರಿಗಳು ಗುರುತಿಸುವ ಸಮಯ ಬಂದಿದೆ. ಅವರ ಬಾಯಿಂದ ಪ್ರಶಂಸೆಯ ಮಾತುಗಳನ್ನು ಕೇಳಲು ಸಿದ್ಧರಾಗಿ. ಪ್ರಮೋಷನ್ ಮತ್ತು ಸಂಬಳ ಹೆಚ್ಚಳ. ನೀವು ಬಹಳ ದಿನಗಳಿಂದ ಸಂಬಳ ಹೆಚ್ಚಳ ಅಥವಾ ಬಡ್ತಿಗಾಗಿ ಕಾಯುತ್ತಿದ್ದರೆ ಈ 18 ದಿನಗಳಲ್ಲಿ ನಿಮಗೆ ಶುಭ ವಾರ್ತೆ ಸಿಗುವ ಸಾಧ್ಯತೆಗಳು ಹೆಚ್ಚಿವೆ. ಹೊಸ ಅವಕಾಶಗಳು. ನಿರುದ್ಯೋಗಿಗಳಿಗೆ ಅಥವಾ ಕೆಲಸ ಬದಲಾಯಿಸಲು ಇಚ್ಛಿಸುವವರಿಗೆ ದೊಡ್ಡ ಕಂಪನಿಗಳಿಂದ ಆಫರ್ ಬರಬಹುದು. ಭಾಗ್ಯದ ಸಪೋರ್ಟ್ ನಿಮಗೆ ಇಲ್ಲಿ ಪೂರ್ಣವಾಗಿ ಸಿಗಲಿದೆ. ವರ್ಗಾವಣೆ ಮತ್ತು ಮನೆಗೆ ಹತ್ತಿರವಾಗುವ ಯೋಗ. ಇಲ್ಲಿ ಒಂದು ಆಸಕ್ತಿದಾಯಕ ಅಂಶವಿದೆ. ಶುಕ್ರನು ಪ್ರವೇಶಿಸುತ್ತಿರುವ ರೋಹಿಣಿ ನಕ್ಷತ್ರದ ಅಧಿಪತಿ ಚಂದ್ರ. ಸಿಂಹ ರಾಶಿಯವರಿಗೆ ಚಂದ್ರನು 12ನೇ ಮನೆಯ ಅಧಿಪತಿ, ಅಂದರೆ ವಿದೇಶ ಮತ್ತು ದೂರದ ಪ್ರಯಾಣವನ್ನ ಪ್ರತಿನಿಧಿಸುವ ಭಾವ. ನೀವು ನಿಮ್ಮ ಮನೆಯಿಂದ ದೂರ ಕೆಲಸ ಮಾಡುತ್ತಿದ್ದು ನಿಮ್ಮ ಮನೆಗೆ ಹತ್ತಿರ ವರ್ಗಾವಣೆ ಬಯಸುತ್ತಿದ್ದರೆ ಈ ಅವಧಿಯಲ್ಲಿ ನಿಮ್ಮ ಪ್ರಯತ್ನಗಳು ಫಲ ನೀಡಲಿವೆ. ನಿಮ್ಮ ವೃತ್ತಿ ಕ್ಷೇತ್ರದಲ್ಲಿ ಇದುವರೆಗಿದ್ದ ಅಡೆತಡೆಗಳು ನಿವಾರಣೆಯಾಗಿ ನೀವು ಬಯಸಿದ ಸ್ಥಳಕ್ಕೆ ಹೋಗುವ ಸಾಧ್ಯತೆಗಳು ಇಲ್ಲಿ ದಟ್ಟವಾಗಿವೆ. ಆದರೆ ನೆನಪಿಡಿ, ಗ್ರಹಗಳು ಅವಕಾಶ ನೀಡುತ್ತವೆ, ಆದರೆ ನೀವು ಪ್ರಯತ್ನ ಪಡಲೇಬೇಕು. ಆರ್ಥಿಕ ಸಮೃದ್ಧಿ ಮತ್ತು ನಗದು ಹರಿವು. ಹಣಕಾಸಿನ ವಿಷಯಕ್ಕೆ ಬರೋಣ. ಶುಕ್ರನು ಧನದ ಕಾರಕ ಮತ್ತು ಚಂದ್ರನು ಲಿಕ್ವಿಡಿಟಿ ಅಥವಾ ನಗದು ಹರಿವಿನ ಸಂಕೇತ. ಈ ಇಬ್ಬರ ಪ್ರಭಾವದಿಂದ ಸಿಂಹ ರಾಶಿಯವರ ಆರ್ಥಿಕ ಸ್ಥಿತಿಯಲ್ಲಿ ಭಾರೀ ಸುಧಾರಣೆ ಕಂಡುಬರಲಿದೆ. ಆಸ್ತಿಯಿಂದ ಲಾಭ. ನೀವು ಯಾವುದಾದರೂ ಆಸ್ತಿಯಲ್ಲಿ ಹೂಡಿಕೆ ಮಾಡಿದ್ದರೆ ಈಗ ಅದರಿಂದ ಲಾಭ ಪಡೆಯುವ ಸಮಯ. ಆಸ್ತಿ ಮಾರಾಟ ಮಾಡಲು ಬಯಸುವವರಿಗೆ ಉತ್ತಮ ಗ್ರಾಹಕರು ಸಿಗಲಿದ್ದಾರೆ. ಹೊಸ ಹೂಡಿಕೆ, ಹೊಸ ಮನೆ ಅಥವಾ ವಾಹನ ಖರೀದಿಸಲು ಈ ಸಮಯವು ಅತ್ಯಂತ ಶುಭಪ್ರದವಾಗಿದೆ. ನಿಮ್ಮ ಸುಖ ಸೌಲಭ್ಯಗಳಿಗಾಗಿ ನೀವು ಹಣ ಖರ್ಚು ಮಾಡುತ್ತೀರಿ ಮತ್ತು ಅದು ನಿಮಗೆ ಮಾನಸಿಕ ಶಾಂತಿಯನ್ನು ನೀಡುತ್ತದೆ. ವಿದೇಶಿ ಯೋಗ ಮತ್ತು ಕುಟುಂಬದ ಮಿಲನ. ವಿದೇಶದಲ್ಲಿರುವ ಸಿಂಹ ರಾಶಿಯವರಿಗೆ ಇದೊಂದು ಸುವರ್ಣಾವಕಾಶ. ನೀವು ಯಾವುದಾದರೂ ಕಾರಣಕ್ಕೆ ನಿಮ್ಮ ತಾಯ್ನಾಡಿಗೆ ಮರಳಲು ಅಥವಾ ನಿಮ್ಮ ಕುಟುಂಬವನ್ನು ಭೇಟಿ ಮಾಡಲು ಸಾಧ್ಯವಾಗದೆ ಕಷ್ಟಪಡುತ್ತಿದ್ದೀರಾ? ಚಂದ್ರನ ಪ್ರಭಾವದಿಂದಾಗಿ ಈಗ ನಿಮ್ಮ ವಿದೇಶಿ ಪ್ರಯಾಣ ಅಥವಾ ಮನೆಗೆ ಮರಳುವ ದಾರಿ ಸುಗಮವಾಗಲಿದೆ. ನಿಮ್ಮ ಕುಟುಂಬದವರನ್ನು ಭೇಟಿ ಮಾಡುವ ಯೋಗ ನಿಮಗಿದೆ. ಇದು ನಿಮ್ಮ ಮಾನಸಿಕ ಒತ್ತಡವನ್ನು ಕಡಿಮೆ ಮಾಡಿ ಮನಸ್ಸಿಗೆ ನೆಮ್ಮದಿ ನೀಡುತ್ತದೆ. ಕುಟುಂಬದೊಂದಿಗೆ ಸಮಯ ಕಳೆಯುವುದು ನಿಮಗೆ ಹೊಸ ಉತ್ಸಾಹವನ್ನು ನೀಡಲಿದೆ. ಪ್ರೀತಿ, ಸಂಬಂಧ ಮತ್ತು ಪ್ರಯಾಣ. ಜೀವನವೆಂದರೆ ಕೇವಲ ಕೆಲಸವಲ್ಲ, ಪ್ರೀತಿಯೂ ಹೌದು. ಶುಕ್ರ ಮತ್ತು ರೋಹಿಣಿ ನಕ್ಷತ್ರದ ಈ ಮಿಲನವು ನಿಮ್ಮ ಪ್ರೇಮ ಜೀವನದಲ್ಲಿ ಹೊಸ ಮೆರುಗನ್ನು ತರಲಿದೆ. ನಿಮ್ಮ ಜೀವನ ಸಂಗಾತಿಯೊಂದಿಗೆ ಸಂಬಂಧವು ಮಧುರವಾಗಿರುತ್ತದೆ. ಕುಟುಂಬದೊಂದಿಗೆ ನೀವು ಸಣ್ಣ ಪ್ರವಾಸಕ್ಕೆ ಹೋಗುವ ಪ್ಲಾನ್ ಮಾಡಬಹುದು. ವಿಶೇಷವಾಗಿ ಪ್ರಕೃತಿ ಸೌಂದರ್ಯವಿರುವ ಅಥವಾ ಗುಡ್ಡಗಾಡು ಪ್ರದೇಶಗಳಿಗೆ ಹೋದರೆ ನಿಮಗೆ ಹೆಚ್ಚು ಶಾಂತಿ ಸಿಗಲಿದೆ.
ಈ ಪ್ರವಾಸವು ನಿಮ್ಮ ಸಂಬಂಧಗಳನ್ನು ಇನ್ನಷ್ಟು ಗಟ್ಟಿಗೊಳಿಸಲಿದೆ. ಸಿಂಹ ರಾಶಿಯವರೇ, ಈ ಎಲ್ಲಾ ಫಲಗಳು ನಿಮ್ಮನ್ನು ಹುಡುಕಿಕೊಂಡು ಬರಬೇಕೆಂದರೆ ಒಂದು ವಿಷಯ ನೆನಪಿಡಿ, ಪ್ರಯತ್ನವಿಲ್ಲದೆ ಫಲವಿಲ್ಲ. ಗ್ರಹಗಳು ನಿಮ್ಮ ಪರವಾಗಿವೆ, ಆದರೆ ನೀವು ಎದ್ದು ನಿಂತು ಕೆಲಸ ಮಾಡಬೇಕು. ಈ 18 ದಿನಗಳ ಅವಧಿಯನ್ನು ಅಂದರೆ ಏಪ್ರಿಲ್ 27 ರಿಂದ ಮೇ 15 ರವರೆಗಿನ ಸಮಯ ವ್ಯರ್ಥ ಮಾಡಬೇಡಿ. ವೀಕ್ಷಕರೇ, ಇಲ್ಲಿ ಶುಕ್ರದೇವನ ಮಹಾಪರಿವರ್ತನೆಯ ಕುರಿತಾಗಿರುವ ಈ ವಿಶೇಷ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ಕೂಡಲೇ ಲೈಕ್ ಮಾಡಿ ಮತ್ತು ನಿಮ್ಮ ಸಿಂಹ ರಾಶಿಯ ಸ್ನೇಹಿತರಿಗೆ ಶೇರ್ ಮಾಡಿ. ನಿಮ್ಮ ಜೀವನದಲ್ಲಿ ಏನು ಬದಲಾವಣೆಯಾಗುತ್ತಿದೆ ಎಂಬುದನ್ನು ಕಾಮೆಂಟ್ ಬಾಕ್ಸ್ನಲ್ಲಿ ನಮ್ಮೊಂದಿಗೆ ಹಂಚಿಕೊಳ್ಳಿ. ಇಂತಹ ಇನ್ನಷ್ಟು ಮಾಹಿತಿಗಾಗಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಮತ್ತೊಂದು ವಿಶೇಷ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿಯವರೆಗೆ ಶುಭವಾಗಲಿ. ಧನ್ಯವಾದಗಳು.